ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ವಿಷಯ ವಿಲ್ ನೋಂದಣಿ, ವಿಲ್ ರಿಜಿಸ್ಟ್ರೇಷನ್. ಸಂಪನ್ಮೂಲ ವ್ಯಕ್ತಿ ಮೆಲ್ವಿಲ್ ಡಿಸೋಜಾ, ಬಜ್ಪೆ ಕರಂಬಾರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವಿಲ್ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮೆಲ್ವಿಲ್ ಡಿಸೋಜಾ, ವಕೀಲರು, ಬಜ್ಪೆ ಕರಂಬಾರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಸರ್, ಮೊದಲನೇದಾಗಿ ವಿಲ್ ಎಂದ್ರೇನು ಮತ್ತು ಇದರ ಅಗತ್ಯ ಏನು ಅಂತೇಳಿ. ಈಗ 1925ರಲ್ಲಿ ಭಾರತೀಯ ಉತ್ತರಾಧಿಕಾರಿಗಳ ಕಾಯ್ದೆ ಅಂದರೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಎಂಬುದು ಜಾರಿಗೆ ಬರುತ್ತೆ. ಇದನ್ನು ಪ್ರಮುಖವಾಗಿ ಜಾರಿಗೆ ತಂದದ್ದು ಏಕೆಂದರೆ ಈ ಉತ್ತರಾಧಿಕಾರಿಗಳಿಂದ ಅಂದರೆ ಈ ಅಜ್ಜನಿಂದ ತಂದೆಗೆ ಮತ್ತು ಮಗನಿಗೆ ಈ ಆಸ್ತಿಯನ್ನು ಹಸ್ತಾಂತರ ಮಾಡುವ ಬಗ್ಗೆ ಮತ್ತು ಉಯಿಲಿನ ಬಗ್ಗೆ ಉಲ್ಲೇಖಗಳನ್ನು ಈ ಒಂದು ಕಾನೂನಿನಲ್ಲಿ ಅಥವಾ ಕಾಯ್ದೆಯಲ್ಲಿ ಅದನ್ನು ವಿವರಿಸಿದ್ದಾರೆ. ಸೊ ವಿಲ್ ಅಂದರೆ ಏನು ಅಂದರೆ, ವಿಲ್ಲನ್ನು ನಾವು ಮೃತ್ಯುಶಾಸನ ಅಥವಾ ಮರಣಶಾಸನ ಅಥವಾ ಉಯಿಲು ವಿವಿಧ ರೀತಿಯ ಹೆಸರಿನಿಂದ ನಾವು ಅದನ್ನು ಕರೆಯುತ್ತೇವೆ. ಇದನ್ನು ಒಬ್ಬ ವ್ಯಕ್ತಿ, ಒಂದೇ ನಾನು ಆಗಿರ್ಬೋದು, ಯಾರೇ 18 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ಅಂದರೆ ಪ್ರೌಢಾವಸ್ಥೆಗೆ ತಲುಪಿದಂತಹ, ಮಾನಸಿಕವಾಗಿ ಸದೃಢವಾಗಿರುವಂತಹ ಯಾರೇ ವ್ಯಕ್ತಿಗಳು ತಮ್ಮ ಒಂದು ಸ್ವಯಾರ್ಜಿತ ಅಂದರೆ ತಮ್ಮ ಸ್ವಂತ ಗಳಿಕೆಯಿಂದ ಬಂದಂತಹ ಆಸ್ತಿಯನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಎಂಬುದನ್ನು ಲಿಖಿತ ರೂಪದಲ್ಲಿ ಬರೆದು ಅದನ್ನು ಘೋಷಿಸುವಂಥದ್ದು, ಅದನ್ನು ವಿಲ್ ಅಂತ ಕರೆಯುತ್ತೇವೆ. ಮತ್ತು ಇದೊಂದು ಏಕಪಕ್ಷೀಯವಾದಂಥ ದಾಖಲೆ ಅಂದರೆ ಅದನ್ನು ಯಾವಾಗ ಬೇಕಾದರೂ ಬದಲಾಯಿಸಬಹುದು, ತಿದ್ದುಪಡಿ ಮಾಡಬಹುದು, ಅಥವಾ ನಮಗೆ ಬೇಡ ಎಂದಾಗ ಅದನ್ನು ರದ್ದುಗೊಳಿಸುವಂತಹ ಒಂದು ಅಂಶವನ್ನು ಈ ಒಂದು ವಿಲ್ ಒಳಗೊಂಡಿದೆ. ಇದರ ಅಗತ್ಯತೆ ಏನಂದರೆ, ಈಗ ಎಷ್ಟೋ ಜನರು ನಾವೆಲ್ಲ ಸ್ವಯಮಾಗಿ ದುಡಿದು ನಮ್ಮ ಸ್ವಗಳಿಕೆಯಿಂದ ನಾವು ಆಸ್ತಿಯನ್ನು ಸಂಪಾದನೆ ಮಾಡ್ತೇವೆ, ಆಸ್ತಿಯನ್ನು ಖರೀದಿಸ್ತೇವೆ, ಅಥವಾ ಹಣವನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿಡ್ತೇವೆ, ಅಥವಾ ಚಿನ್ನವನ್ನು ಅಥವಾ ಇನ್ಯಾವುದೇ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ನಾವು ಅದನ್ನು ಖರೀದಿಸ್ತೇವೆ, ಹೊಂದುತ್ತೇವೆ ಈ ನಮ್ಮ ಜೀವನದಲ್ಲಿ. ಸೊ ಅದು ನಮಗೆ ನಮ್ಮ ನಂತರ ಅದು ಯಾರಿಗೆ ಸೇರಬೇಕು ಎಂಬುದರ ಬಗ್ಗೆ ನಾವು ಆಲೋಚಿಸಬೇಕಾದ್ರೆ, ನಮಗೆ ಪ್ರೀತಿ ಪಾತ್ರ ಯಾರಿದ್ದಾರೆ ಅವರಿಗೆ ಅದು ಸೇರಬೇಕು ಎಂಬ ಒಂದು ಆಲೋಚನೆ ನಮ್ಮಲ್ಲಿರುವಾಗ ಸೊ ವಿಲ್ ಬರೆಯಬೇಕಾಗ್ತದೆ. ಹಾಗಾಗಿ ಈ ವಿಲ್ ಅತಿ ಮುಖ್ಯವಾಗ್ತದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈಗ ತಂದೆ ತೀರಿ ಹೋದಾಗ ಅದು ಕಾನೂನಿನ ಪ್ರಕಾರವಾಗಿ ಆ ಆಸ್ತಿ ಆತನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಬರುವಂಥದ್ದು. ಈ ವಿಲ್ಲಿನ ಮುಖಾಂತರ ಅದು ಹಾಗೆ ಆಗುವುದಿಲ್ಲ. ವಿಲ್ ಒಂದು ಇದ್ದರೆ ನಮಗೆ ಯಾರಿಗೆ ಬೇಕಾದರೂ ಅದನ್ನು ಮಾಡಬಹುದು. ಆ ಕಾನೂನಿನ ಅರಿವು ಇದೆಯಲ್ಲ, ಅದನ್ನು ಸ್ಟಾಪ್ ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ಆಗ್ತದೆ. ಹಾಗಾಗಿ ಈ ವಿಲ್ ಎಂಬುದು ಅತಿ ಮುಖ್ಯವಾಗಿರ್ತದೆ. ಸೊ ನಾವು ನೋಡೋದಾದರೆ ಭಾರತದಲ್ಲಿ ಅತಿ ಕಡಿಮೆ ಜನರು ವಿಲ್ ಮಾಡ್ತಾರೆ, ಅದೇ ನಮ್ಮ ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದರೆ. ಆದರೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ವಿಲ್ ಮಾಡುವುದು ಒಂದು ಉತ್ತಮ ಕರ್ತವ್ಯ ಅಥವಾ ಕಾರ್ಯ ಅಂತ ನಾವು ಹೇಳ್ಬೋದು. ಸರ್, ಈಗ ವಿಲ್ನ ಒಂದು ಅಗತ್ಯತೆ ಬಗ್ಗೆ ತಾವು ಹೇಳಿದ್ರಿ. ಹೌದು. ಹಾಗಾದರೆ ವಿಲ್ ಯಾಕೆ ಮುಖ್ಯ ಅಂತೇಳಿ? ನಮ್ಮ ಸ್ವಂತ ಗಳಿಕೆಯಿಂದ ನಾವು ಆಸ್ತಿಯನ್ನು ಏನು ಮಾಡಿಡ್ತೇವೆ ನೋಡಿ, ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಅದು ಮಾಡದೆ ನಾವು ಎಲ್ಲಿಯಾದರೂ ತೀರಿ ಹೋದಾಗ ಸೊ ಅದು ಸಾಮಾನ್ಯವಾಗಿ ನಮ್ಮ ಲೀಗಲ್ ಹೇರ್ಸ್ ಅಂತ ನಾವು ಹೇಳ್ತೇವೆ, ಕಾನೂನು ವಾರಿಸುದಾರರು ಅವರಿಗೆ ಹೋಗ್ತದೆ. ಸೊ ನಮಗೆ ಈಗ ಕೆಲವೊಬ್ಬರು ತುಂಬ ಪ್ರೀತಿ ಪಾತ್ರರಿರ್ತಾರೆ, ನಮ್ಮನ್ನು ನೋಡಿಕೊಂಡವರು ಇರ್ತಾರೆ, ನಿಜವಾಗಲೂ ನಮ್ಮ ಜೊತೆಗೆ ಬದುಕಿದವರು ಅಥವಾ ನಮಗೆ ನಮ್ಮ ಅಗತ್ಯತೆಗಳಿಗೆ ಸ್ಪಂದಿಸಿದವರು ಇರುತ್ತಾರೆ. ಸೊ ನಮಗೆ ಅವರಿಗೆ ಏನಾದರೂ ಕೊಡಲಿಕ್ಕೆ ಮನಸ್ಸಿದ್ರೆ ಅಥವಾ ಅದು ನಾವು ಗಳಿಸಿದಂತಹ ಸ್ವಯಾರ್ಜಿತ ಆಸ್ತಿ ಸರಿಯಾದ ವ್ಯಕ್ತಿಗೆ ತಲುಪಬೇಕು ಎಂಬುದು ಇದ್ದಲ್ಲಿ ವಿಲ್ ಅಗತ್ಯವಾಗುತ್ತದೆ. ಹಾಗಾಗಿ ವಿಲ್ಲನ್ನು ಮಾಡಬೇಕು. ಸರ್, ಈಗ ವಿಲ್ಲನ್ನು ಯಾರು ಮಾಡಬಹುದು ಅಂತೇಳಿ? ಪ್ರಮುಖವಾಗಿ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಿನ ಪ್ರಕಾರ ವಿಲ್ಲನ್ನು ಮಾಡುವವರು ಈ 2 ಅಂಶವನ್ನು ಗಮನದಲ್ಲಿ ಇಡಬೇಕು. ಅವರಿಗೆ ಪ್ರಮುಖ ಅರ್ಹತೆ ಏನೆಂದರೆ,
ಒಂದು ಅವರು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಅಂದರೆ 18 ವರ್ಷ ಮೇಲ್ಪಟ್ಟವರೆಲ್ಲರೂ ವಿಲ್ ಮಾಡಿ ಅಂತ ಹೇಳುವುದಲ್ಲ. ಅವರಲ್ಲಿ ಏನಾದರೂ ಸ್ವಂತ ಗಳಿಕೆ ಇರಬೇಕು, ಅವರಲ್ಲಿ ಆಸ್ತಿ ಇರಬೇಕು, ಸ್ಥಿರ ಅಥವಾ ಚರ ಆಸ್ತಿಗಳಿರಬೇಕು. ಇಂಥದ್ದೆಲ್ಲ ಅಂಶಗಳನ್ನು ಅದು ಒಳಗೊಂಡಿದೆ. ಇನ್ನೊಂದು ಏನಂದರೆ ಅವರು ಮಾನಸಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವವರಾಗಿರಬೇಕು ಮತ್ತು ಅವರ ಮಾನಸಿಕ ಆರೋಗ್ಯ ಸ್ಥಿರವಾಗಿದ್ದರೆ ಅಂಥವರು ವಿಲ್ಲನ್ನು ಮಾಡಬಹುದು. ಸರ್, ಈಗ ವಿಲ್ಲನ್ನು ಏನು ಕಾನೂನು ಪ್ರಕಾರವಾಗಿ ನೋಂದಾಯಿಸುವಂಥದ್ದು ಕಡ್ಡಾಯವ? ಹಾಗಾದರೆ ನೋಂದಾಯಿಸುವಂತಹ ವಿಲ್ ನ್ಯಾಯಾಲಯದಲ್ಲಿ ಹೇಗೆ ಮಾನ್ಯ ಆಗ್ತದೆ ಅಂತೇಳಿ? ಇದು ಭಾರತೀಯ ನೋಂದಾವಣಿ ಕಾಯ್ದೆ 1908 ಕಲಾಂ ಅಥವಾ ಸೆಕ್ಷನ್ 18 ಪ್ರಕಾರ ವಿಲ್ ನೋಂದಾಯಿಸುವುದು ಐಚ್ಛಿಕ, ಅಂದರೆ ಅದು ಆಪ್ಷನಲ್. ನಾವು ವಿಲ್ಲನ್ನು ನೋಂದಾಯಿಸಲೇಬೇಕು ಎಂದು ಕಾನೂನಿನಲ್ಲಿ ಎಲ್ಲಿಯೂ ಹೇಳಿಲ್ಲ. ಆದರೆ ನೋಂದಾಯಿಸಿದಾಗ ಒಂದು ಉತ್ತಮವಾದ ಇಂಪಾರ್ಟೆನ್ಸ್ ಏನಂದರೆ ಒಬ್ಬರು ವಿಲ್ಲನ್ನು ನೋಂದಾಯಿಸಬೇಕಾದ್ರೆ ಉಪನೋಂದಾವಣಾಧಿಕಾರಿ ಕಚೇರಿಗೆ ಬರಲೇಬೇಕು. ಸೊ ವಿಲ್ ಮಾಡುವ ವ್ಯಕ್ತಿ ಅಲ್ಲಿ ಬಂದಿರ್ತಾನೆ. ಸೊ ಆತ ಅವನ ಹೆಬ್ಬೆಟ್ಟಿನ ಗುರುತನ್ನು ಅಲ್ಲಿ ಕೊಡಲಿಕ್ಕೆ ಉಂಟು. ಅದೇ ರೀತಿ ಅವನ ಸಿಗ್ನೇಚರ್ ಕೂಡ ಉಪನೋಂದಾವಣಾಧಿಕಾರಿ ಕಚೇರಿಯಲ್ಲಿ ಸಿಗ್ನೇಚರ್ ಸಹಿಯನ್ನು ಅಥವಾ ರುಜುವನ್ನು ಹಾಕಲಿಕ್ಕೆ ಇರುತ್ತದೆ. ಹಾಗಾಗಿ ಅದೊಂದು ಅದರಲ್ಲಿ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯವನ್ನು ಪಡೆದಿರ್ತದೆ. ಆದರೆ ಈ ಕಾನೂನಿನ ಅಡಿಯಲ್ಲಿ ವಿಲ್ಲನ್ನು ನೋಂದಾವಣೆ ಮಾಡುವಂಥದ್ದು ಕಡ್ಡಾಯ ಏನೂ ಅಲ್ಲ. ನೋಂದಾಯಿಸಿದ ವಿಲ್ಗಳಿಗೆ ಜಾಸ್ತಿ ತೂಕ ಅಥವಾ ನೋಂದಾಯಿಸದೇ ಇರದ ಒಂದು ವಿಲ್ಗಳಿಗೆ ಕಡಿಮೆ ತೂಕ ಎಂಬುದು ಏನಿಲ್ಲ. ಎರಡು ವಿಲ್ಗಳು ಸಾಮಾನ್ಯವಾಗಿ ಒಂದೇ ರೀತಿಯ ವ್ಯಾಲ್ಯೂ ಅಥವಾ ಬೆಲೆಯನ್ನು ಹೊಂದಿರ್ತವೆ. ಹಾಗಾಗಿ ನೋಂದಾಯಿಸುವುದು ಏನು ಕಡ್ಡಾಯವಾಗಿಲ್ಲ. ಸರ್, ಈಗ ವಿಲ್ಲನ್ನು ನೋಂದಣಿ ಮಾಡುವಂಥ ಸಮಯದಲ್ಲಿ ನಾವು ವಿಟ್ನೆಸ್ ಅಂತ ಕರಿತೀವಿ, ಅಥವಾ ಸಾಕ್ಷಿಗಳು ಅಂತೇಳಿ. ಆ ಸಾಕ್ಷಿಗಳ ಅಗತ್ಯತೆಗಳು ಏನು? ಒಂದು. ಎರಡನೇದಾಗಿ ಆ ಸಾಕ್ಷಿಗಳು ಯಾರಾಗಿರಬೇಕು? ಅದು ಫಲಾನುಭವಿಗಳೇ ಸಾಕ್ಷಿಗಳು ಆಗಬಹುದಾ ಅಂತೇಳಿ? ಇದೊಂದು ಉತ್ತಮವಾದ ಪ್ರಶ್ನೆ. ವಿಲ್ಲನ್ನು ನೋಂದಾಯಿಸಬೇಕಾದ್ರೆ ಈ ಕಾನೂನಿನಲ್ಲಿ ಭಾರತೀಯ ಉತ್ತರಾಧಿಕಾರಿಗಳ ಕಾಯ್ದೆಯಲ್ಲಿ ಕನಿಷ್ಠ 2 ಸಾಕ್ಷಿ ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸಾಕ್ಷಿದಾರರಿದ್ದರೆ ಏನೂ ತೊಂದರೆ ಇಲ್ಲ. ಪ್ರಮುಖವಾಗಿ ಈ ಫಲಾನುಭವಿ ಅಂದರೆ ಬೆನಿಫಿಷರಿ ಅಂತ ನಾವು ಕರೀತೇವೆ. ಸೊ ಅವರು ಸಾಕ್ಷಿ ಹಾಕಲಿಕ್ಕೆ ಬರುವುದಿಲ್ಲ. ಮತ್ತು 2 ಅಥವಾ 2ಕ್ಕಿಂತ ಜಾಸ್ತಿ ನಾನು ಹೇಳಿದೆ ಸಾಕ್ಷಿಗಳು ಬೇಕಂತ. ಅದು ಯಾರಾಗಿರ್ಬೇಕಂದ್ರೆ ಸಾಕ್ಷಿ ವಿಲ್ಲಿಗೆ ಹಾಕುವವರು ಸಹ ಒಂದು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ಮತ್ತು ಅವರು ಸಹ ಒಂದು ಮಾನಸಿಕವಾಗಿ ಸದೃಢ ಧೈರ್ಯಶಾಲಿ ಅಂತ ಆದವರಿರಬೇಕು. ಮತ್ತು ರಕ್ತ ಸಂಬಂಧಿಗಳಾದರೆ ಏನೂ ತೊಂದರೆ ಇಲ್ಲ, ಅವರು ಸಹ ಬಂದು ವಿಲ್ಲಿಗೆ ಸಹಿಯನ್ನು ಹಾಕಬಹುದು. ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನಂದರೆ, ಈಗ 2 ಸದೃಢ ಮನಸ್ಸಿನವರು ವಿಲ್ಲಿಗೆ ಸಹಿ ಹಾಕುವುದರ ಮೂಲಕ, ಅಂದರೆ ಸ್ವಯಂ ರೀತಿಯ ಘೋಷಣೆಯನ್ನು ವಿಲ್ ಬರೆಯುವವರು ಮಾಡಿರ್ತಾರೆ. ಈ ಸಹಿ ಅವರದೇ, ನಾನು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದೆ ಎಂಬುದನ್ನು ಗುರುತಿಸುವ ಕಾರಣಕ್ಕೆ ವಿಲ್ಲಲ್ಲಿ ಸಹಿಯನ್ನು ಹಾಕಿರ್ತಾರೆ. ಮತ್ತು ಪ್ರಮುಖವಾಗಿ ಅವರು ಒಂದು ವೇಳೆ ವಿಲ್ ಏನಾದರೂ ನ್ಯಾಯಾಲಯಕ್ಕೆ ಹೋದಲ್ಲಿ ಅಥವಾ ಆ ವಿಲ್ಲಿನ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋದಲ್ಲಿ ಯಾರಾದರೂ ಸಾಕ್ಷಿದಾರರು ತುಂಬ ಅಗತ್ಯ ಬೀಳ್ತಾರೆ. ಯಾಕಂದರೆ ವಿಲ್ ಬರೆದವರು ಅಲ್ಲಿ ಇರುವುದಿಲ್ಲ, ಜೀವಂತವಾಗಿರುವುದಿಲ್ಲ. ಈ ಒಂದು ದಾಖಲೆ ಏನಿದೆ, ವ್ಯಕ್ತಿ ಬದುಕಿರುವವರೆಗೆ ಆ ಒಂದು ದಾಖಲೆಗೆ ಏನೂ ವ್ಯಾಲ್ಯೂ ಇರುವುದಿಲ್ಲ, ಅದು ಸತ್ತಿರ್ತದೆ. ವ್ಯಕ್ತಿ ಸತ್ತಾಗ ಈ ವಿಲ್ ಎಂಬುದು ಜೀವಂತವಾಗುತ್ತದೆ. ಹಾಗಾಗಿ ಸಾಕ್ಷಿದಾರರು ಸಾಕ್ಷಿ ನುಡಿಯಬೇಕಾದರೆ ಕೋರ್ಟಿಗೆ ಬರಬೇಕಾಗ್ತದೆ. ಕೆಲವೊಮ್ಮೆ ನಾವು ವಿಲ್ಲಿಗೆ ಸಾಕ್ಷಿದಾರರು ಯಾರು ಬೇಕಾದರೂ ಆಗಬಹುದು, ಆ ಥರ ಒಂದು ಆಲೋಚನೆ ಮಾಡಿ ಸಿಕ್ಕವರನ್ನೆಲ್ಲ ನಾವು ತಂದು ಸಾಕ್ಷಿ ಮಾಡಿದರೆ, ನಮಗೆ ಪರಿಚಯ ಇಲ್ಲದವರನ್ನು ನಾವು ಸಾಕ್ಷಿ ಮಾಡಿದರೆ ಅದು ಕಷ್ಟ. ಯಾಕಂದರೆ ಅವರನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ. ನಮ್ಮ ಪರಿಚಯಸ್ಥರು ಅಥವಾ ನಮ್ಮ ನೆರೆಹೊರೆಯವರು ಅಥವಾ ನಮ್ಮ ಕುಟುಂಬದವರು ಯಾರಾದರೂ ಇದ್ದರೆ ಅವರಿಂದ ಸಾಕ್ಷಿಯನ್ನು ಹಾಕಿಸುವುದು ಉತ್ತಮ. ಮತ್ತು ಸಾಕ್ಷಿದಾರರು ವಿಲ್ಲನ್ನು ಬರೆಯುವವರಿಗಿಂತ ತುಂಬ ಏಜಿನಲ್ಲಿ ಸಣ್ಣವರಿರಬೇಕು, ಅಂದರೆ ವಯಸ್ಸಿನ ಅಂತರವನ್ನು ಕಾಯ್ದುಕೊಳ್ಬೇಕು. ಒಂದು ವೇಳೆ ಜಾಸ್ತಿ ಇದ್ದರೆ ಈ ವಿಲ್ ಮಾಡಿಕೊಂಡವರು ತೀರಿ ಹೋಗ್ತಾರೆ. ಅವರಿಗಿಂತ ಮುಂಚೆ ಸಾಕ್ಷಿದಾರರು ತೀರಿ ಹೋದರೆ ಅಲ್ಲಿ ಏನೂ ಪ್ರಯೋಜನ ಬೀಳುವುದಿಲ್ಲ. ಹಾಗಾಗಿ ವಿಲ್ ಬರೆಯುವಾಗ ಸಾಕ್ಷಿದಾರರನ್ನು ನಾವು ಗಮನಿಸಬೇಕು. ಯಾರು ಸಾಕ್ಷಿದಾರರು ಆಗಬೇಕು, ಯಾರು ಉತ್ತಮರು, ಯಾರು ಸದೃಢ ಮನಸ್ಸಿನವರು. ಯಾಕಂದರೆ ಸದೃಢ ಮನಸ್ಸು ನಾನು ಯಾಕೆ ಹೇಳ್ತೇನೆ ಅಂದರೆ, ಒಂದು ವೇಳೆ ನ್ಯಾಯಾಲಯದಲ್ಲಿ ಈ ಪ್ರೊಬೇಟ್ ಸಂದರ್ಭದಲ್ಲಿ ವಿಲ್ ಅಲ್ಲಿ ನ್ಯಾಯಾಲಯದ ಮುದ್ರೆ ಅಥವಾ ದೃಢೀಕರಣಕ್ಕೆ
ತೆಗೆದುಕೊಂಡು ಹೋದಾಗ ಸಾಕ್ಷಿಗಳನ್ನು ಕರೆಯುತ್ತಾರೆ. ಮತ್ತು ಪಾಟಿ ಸವಾಲಿಗೆಂದು ಅವರನ್ನು ಕರೆದಾಗ ಅವರು ಕೆಲವರು ಬರಲಿಕ್ಕೆ ಹಿಂಜರಿತಾರೆ, ಬರೋದಕ್ಕೆ ಆಗೋದಿಲ್ಲ, ನನಗೆ ಈಗ ಪುರ್ಸೋತಿಲ್ಲ, ಕೆಲಸ ಉಂಟು, ಆ ಥರ ಎಲ್ಲ ಹೇಳ್ತಾರೆ. ಸೊ ಅದನ್ನು ನಾವು ಗಮನಿಸಬೇಕು. ಮತ್ತು ಇನ್ನೊಂದು, ಕೆಲವೊಮ್ಮೆ ಏನಾಗ್ತದೆ ಅಂದರೆ ವಿಲ್ಲಿಗೆ ಸಹಿ ಹಾಕಿದವರು ಸಾಕ್ಷಿಯನ್ನು ಹೇಳಲಿಕ್ಕೆ ಕೋರ್ಟಿಗೆ ಬಂದಿರ್ತಾರೆ. ಅಲ್ಲಿ ತುಂಬ ಸಮಯ ಅವರನ್ನು ಕಾಯಿಸ್ತಾರೆ. ಒಂದು ಬೆಳಗ್ಗೆ ಬಂದವ 4 ಗಂಟೆ ತನಕ ಅಲ್ಲೇ ಎದ್ದು ಮತ್ತು 4 ಗಂಟೆಯ ನಂತರ ಅವರನ್ನು ಕರೆದು ವಿಟ್ನೆಸ್ ಬಾಕ್ಸನ್ನು ನಿಲ್ಲಿಸಿದರೆ ಅವರಿಗೆ ಏನಾಗ್ತದೆ, ಅವರಿಗೆ ಮೊದಲೇ ಕೋಪಗೊಂಡಿರ್ತಾರೆ. ಯಾಕಂದರೆ ಇಷ್ಟು ಹೊತ್ತು ನಮ್ಮನ್ನು ಕಾಯಿಸಿದ್ದಾರೆ, ನಾವು ವಿಲ್ಲಿಗೆ ಸಹಿ ಹಾಕಬಾರ್ದಿತ್ತು, ಹಾಗೆಲ್ಲ ಇರ್ತದೆ. ಮತ್ತು ಅವರಿಗೆ ಬೇಡವಾದ ಒಂದು 4 ಪ್ರಶ್ನೆಯನ್ನು ವಕೀಲರು ಕೇಳಿದಾಗ ಅವರಿಗೆ ಏನಾಗ್ತದೆ, ಅವರು ಡೈವರ್ಟ್ ಆಗ್ತಾರೆ ಮತ್ತು ಅವರಿಗೆ ಕೋಪ ಬರ್ತದೆ. ಸೊ ಬಲಗೈಯ ಹೆಬ್ಬೆಟ್ಟನ್ನು ಹಾಕಿದ್ದ ವಿಲ್ಲಿಗೆ ಅಥವಾ ಎಡಗೈದಂತ ಕೇಳಿದಾಗ ಅವರು ಕೋಪಗೊಂಡು ಊಟ ಮಾಡೋದು ಯಾವುದರಲ್ಲಿ, ಬಲಕೈಯಲ್ಲಿ. ಅವರು ಹೇಳ್ತಾರೆ ಬಲಗೈಯಲ್ಲಿ ಹಾಕಿದ್ದು. ಮತ್ತು ಕೆಲವೊಮ್ಮೆ ಅವರಿಗೆ ಕೋಪ ಬಂದಾಗ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳುವುದು ಸಹ ಒಂದು ಇರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸದೃಢ ಮನಸ್ಸಿನವರಿದ್ದರೆ, ಒಂದು ಶಾಂತ ವರ್ತನೆಯವರಿದ್ದರೆ ಅವರನ್ನು ಸಾಕ್ಷಿದಾರರನ್ನಾಗಿ ನೇಮಿಸಿದರೆ ಉತ್ತಮ ಎಂಬುದು ನನ್ನ ಒಂದು ಅನಿಸಿಕೆ. ಹಾಗಾಗಿ ವಿಲ್ಲಿನಲ್ಲಿ ಸಾಕ್ಷಿದಾರರನ್ನು ಗುರುತಿಸುವಂಥದ್ದು ಅತಿ ಮುಖ್ಯವಾಗುತ್ತದೆ. ಸರ್, ಈಗ ವಿಲ್ಲನ್ನು ಮಾಡುವಂಥ ಸಮಯದಲ್ಲಿ ಈಗ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಒಂದು ವಿಚಾರಗಳು ಬರ್ತದೆ. ಹೌದು. ಈ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಎರಡಕ್ಕೂ ಕೂಡ ವಿಲ್ಲು ಮಾಡುವಲ್ಲಿ ಏನು ವ್ಯತ್ಯಾಸ ಇದೆ ಒಂದು, ಮತ್ತು ಒಂದು ವೇಳೆ ನಾನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಉಯಿಲನ್ನು ಮಾಡಬಹುದಾ ಅಂತೇಳಿ. ಈಗ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಅಂದರೆ ಅದರ ಅರ್ಥ ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಸೊ ಕಕ್ಷಿದಾರರು ಬಂದಾಗ ನಮ್ಮಲ್ಲಿ ಅದನ್ನು ಕೇಳ್ತಾರೆ, ಈ ಸ್ವಯಾರ್ಜಿತ ಎಂದ್ರೇನು, ಪಿತ್ರಾರ್ಜಿತ ಅಂದ್ರೇನು, ಅವರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ಸ್ವಯಾರ್ಜಿತ ಅಂದರೆ ನಾವು ಸ್ವಂತ ಗಳಿಕೆಯಿಂದ ಒಂದು ಜಾಗವನ್ನು ಖರೀದಿ ಮಾಡಿದರೆ ಅದು ಸ್ವಯಾರ್ಜಿತ. ಅದಕ್ಕೆ ನಾವು ಕರೆಕ್ಟಾದ ಒಂದು ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇ ಮಾಡಿ ಇನ್ನೊಬ್ಬರಿಂದ ಅದನ್ನು ನಾವು ಸೇಲ್ ಡೀಡ್ ಅಥವಾ ಬೇರೆ ಯಾವುದೇ ಒಂದು ಡೀಡ್ಸಿಂದ ಅದನ್ನು ತೆಗೆದುಕೊಂಡಾಗ ಅದು ನಮ್ಮ ಸ್ವಯಾರ್ಜಿತ, ನಾವು ಸ್ವಂತ ಗಳಿಕೆಯಿಂದ ಮಾಡಿದಂಥ ಆಸ್ತಿ ಅಂತ ಕರೀತೇವೆ. ಅದೇ ಪಿತ್ರಾರ್ಜಿತ ಅಂತ ಹೇಳಿದರೆ ಏನಂದರೆ ಅದು ಅಜ್ಜನಿಂದ ತಂದೆಗೆ, ತಂದೆಯಿಂದ ಮಗನಿಗೆ ಬಂದಿರುವಂತಹ ಆಸ್ತಿ ಪಿತ್ರಾರ್ಜಿತ. ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿಗೆ ವಿಲ್ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಪಿತ್ರಾರ್ಜಿತ ಆಸ್ತಿ ಆ ಪಾರ್ಟಿಷನ್ ಆಗಿ ಈಗ ನನಗೆ ಬಂದರೆ ಆ ಆಸ್ತಿಯನ್ನು ನಾನು ವಿಲ್ ಮಾಡಬಹುದು. ಅದೇ ರೀತಿ ಸ್ವಯಾರ್ಜಿತ ಆಸ್ತಿಗೆ ಸುಲಭವಾಗಿ ವಿಲ್ಲನ್ನು ಮಾಡಬಹುದು. ಅದರಲ್ಲಿ ಏನು ತೊಡಕುಗಳಿಲ್ಲ. ನಾವು ನಮ್ಮ ಇಚ್ಛೆಯಂತೆ ಯಾರಿಗೆ ಬೇಕು ಅವರಿಗೆ ವಿಲ್ಲನ್ನು ಮಾಡಬಹುದು. ಹಾಗೆ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಒಂದು ಲೀಗಲ್ ಮ್ಯಾಕ್ಸಿಮ್ ಉಂಟು, ನೆಮೋ ಡೆಬಿಟ್ ಕೋಡ್ ನಾನ್ ಹ್ಯಾಬಿಟ್ ಅಂತ. ಅಂದರೆ ನೋ ಒನ್ ಕ್ಯಾನ್ ಗಿವ್ ವಾಟ್ ದೇ ಡು ನಾಟ್ ಹ್ಯಾವ್. ಅಂದರೆ ಈಗ ಸಾಮಾನ್ಯವಾಗಿ ನಾನು ನಿಮಗೊಂದು 10,000 ರೂಪಾಯಿಯನ್ನು ಕೊಟ್ಟಿರ್ತೇನೆ, ನಾನು ಬರ್ತೇನೆ, ಹೋಗಿ ಒಂದು ಕಡೆ ಹೋಗ್ಲಿಕ್ಕುಂಟು, ಇದನ್ನು ನೀವು ಇಟ್ಕೊಂಡಿರಿ ಅಂತ. ಅದೇ ನಿಮ್ಮಲ್ಲಿ ಒಬ್ಬ ದಾನ ಕೇಳ್ಕೊಂಡು ಬರ್ತಾನೆ, ಸರ್ ಅದು ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ. ಆಗ ನೀವು ನಾನು ಕೊಟ್ಟಂಥ ಹಣವನ್ನು ಅವರಿಗೆ ಕೊಟ್ಟಾಗ, ದಾನ ಮಾಡಿದಾಗ ಅದು ಏನಾಗ್ತದೆ, ನಿಮ್ಮದಲ್ಲದ ವಸ್ತುವನ್ನು ನೀವು ಅವರಿಗೆ ಕೊಡುವುದು. ನಾನು ಬಂದು ನಿಮ್ಮಲ್ಲಿ ಕೇಳ್ತೇನೆ, ಅದು ಯಾವ ಆಧಾರದಲ್ಲಿ ನೀವು ಕೊಟ್ಟರೆ ಅಂತ. ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ಇದೇ ರೀತಿ ಆಗೋದು. ಪಿತ್ರಾರ್ಜಿತ ಆಸ್ತಿಗೆ ವಿಲ್ ಮಾಡಿದರೆ ಅವನಿಗೆ ಆ ರೈಟ್ಸ್ ಇರುವುದಿಲ್ಲ ಕೊಡುವಂಥದ್ದು. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಗೆ ವಿಲ್ ಮಾಡುವುದು ಬರುವುದಿಲ್ಲ. ಆದರೆ ಸ್ವಯಾರ್ಜಿತ ಆಸ್ತಿಗೆ ನಾವು ಹೇಗೆ ಬೇಕಾದರೂ ನಮ್ಮ ಇಚ್ಛೆಯಂತೆ ವಿಲ್ಲನ್ನು ಮಾಡಬಹುದು. ಸರ್, ಈಗ ಜಾಯಿಂಟ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಸರ್. ಹೌದು. ಈಗ ಜಂಟಿ ಮಾಲೀಕತ್ವದಲ್ಲಿ ಆಸ್ತಿಯನ್ನು ವಿಲ್ ಮಾಡುವುದು ಹೇಗೆ ಅಂತೇಳಿ. ಜಂಟಿ ಮಾಲೀಕತ್ವ ಅಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಒಂದು ಆಸ್ತಿಯ ಮಾಲೀಕರಾಗಿದ್ದರೆ ಅದನ್ನು ಜಾಯಿಂಟ್ ಪ್ರಾಪರ್ಟಿ ಅಥವಾ ಜಂಟಿ ಆಸ್ತಿ ಅಂತ ನಾವು ಕರೆಯುತ್ತೇವೆ. ಇದು ಸಾಮಾನ್ಯವಾಗಿ ಗಂಡ ಮತ್ತು ಹೆಂಡತಿ ಇವರ ನಡುವೆ ಇರುವಂಥದ್ದು. ಅಂದರೆ ಈ ಖಾತಾದಲ್ಲಿ ಇಬ್ಬರ ಹೆಸರು ಇರ್ತದೆ ಮತ್ತು ಉಳಿದ ರೆವಿನ್ಯೂ ರೆಕಾರ್ಡ್ಸಲ್ಲಿ ಇಬ್ಬರ ಹೆಸರು ಇರ್ತದೆ. ಅದೇ ರೀತಿ ಇಲ್ಲಿ ಸಹ ಜಾಯಿಂಟ್ ಪ್ರಾಪರ್ಟಿ ಇದ್ದಾಗ ಒಂದು ವಿಲ್ ಮಾಡಬೇಕಾದ್ರೆ ಅವರು ಒಟ್ಟಾಗಿ ಸೇರಿ ವಿಲ್ ಮಾಡ್ತಾರೆ. ಮತ್ತು ಅವರಿಗೆ ಯಾವ ಪೋರ್ಷನ್ ಯಾರಿಗೆ ಕೊಡಬೇಕು ಆ ಒಂದು ವಿಚಾರ ಅವರಿಗೆ ಬಿಟ್ಟದ್ದು. ಸೊ ಅವರಿಗೆ ಬೇಕಾದ ವ್ಯಕ್ತಿಗಳಿಗೆ ಅದನ್ನು ಕೊಡ್ಬೋದು. ಆದರೆ ಇದು ನಿರ್ಣಯಕ್ಕೆ ಬರುವುದು
ಇಬ್ಬರು ತೀರಿ ಹೋದಾಗ ಮಾತ್ರ, ಅಥವಾ ಒಂದು ವೇಳೆ ಜಾಯಿಂಟ್ ಪ್ರಾಪರ್ಟಿಯಲ್ಲಿ ಈಗ ತಾಯಿ ಮಗನಿಗೆ ಕೊಟ್ಟು ಅವರ ಪಾಲನ್ನು, ತಂದೆ ಮಗಳಿಗೆ ಕೊಟ್ಟಾಗ ಆ ಒಂದು ಅರ್ಧಾಂಶ ಯಾವುದು ತಾಯಿ ಕೊಟ್ಟಿದ್ದಾರೆ ಅದು ಮಗಳಿಗೆ ಬರ್ತದೆ, ಮತ್ತು ತಂದೆ ಕೊಟ್ಟಿರುವುದು ಮಗನಿಗೆ ಹೋಗ್ತದೆ. ಆದರೆ ಇಬ್ಬರು ತೀರಿ ಹೋಗಬೇಕು. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆನ್ಸ್ ಏನಂದರೆ, ಈ ಜಾಯಿಂಟ್ ವಿಲ್ ಒಬ್ಬ ವ್ಯಕ್ತಿ ಇಬ್ಬರು ಬದುಕಿರುವಾಗ ಅದನ್ನು ಬದಲಾವಣೆ ಮಾಡಬಹುದು, ತಿದ್ದುಪಡಿ ಮಾಡಬಹುದು, ಅಥವಾ ಬೇರೆ ವಿಲ್ಲನ್ನು ಬೇಕಾದರೂ ಮಾಡಬಹುದು. ಇಬ್ಬರಲ್ಲಿ ಒಬ್ಬರು ತೀರಿ ಹೋದರೆ ಆ ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ. ಅದೊಂದು ಪ್ರಮುಖ ಅಂಶ ಇದರಲ್ಲಿ. ಸರ್, ಈಗ ಬಾಕಿ ಇರುವಂತಹ ಒಂದು ಸಾಲಗಳು ಇರುವಂತಹ ಒಂದು ಆಸ್ತಿ ಇರ್ತದೆ. ಹೌದು. ಈಗ ನಾನು ವಿಲ್ ಮಾಡುವಂತಹ ಈ ಆಸ್ತಿಯ ಮೇಲೆ ಒಂದು ವೇಳೆ ಸಾಲ ಇದ್ದರೆ ಅದಕ್ಕೆ ಯಾರು ಜವಾಬ್ದಾರು ಅಂಥೇಳಿ? ಇದೊಂದು ಉತ್ತಮ ಪ್ರಶ್ನೆ. ಅಂದರೆ ಈಗ ಸಾಲ ಇರ್ತದೆ, ವಿಲ್ ಮಾಡಿರುವವ ಆ ಪ್ರಾಪರ್ಟಿ ಮೇಲೆ ಸಾಲ ಮಾಡಿ ಅವ ತೀರಿ ಹೋಗಿರ್ತಾನೆ. ಆಗ ಅದರ ಜವಾಬ್ದಾರಿ ಯಾರಿಗೆ ಇರ್ತದೆ ಅಂದರೆ, ವಿಲ್ಲಿನ ಫಲಾನುಭವಿ ಯಾರಿರ್ತಾರೆ ಅವರಿಗೆ ಆ ಜವಾಬ್ದಾರಿ ಹೋಗ್ತದೆ. ಅಂದರೆ ಜಾಗ ಅಥವಾ ಪ್ರಾಪರ್ಟಿ ಏನಾದರೂ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ತೀರಿಸುವಂಥದ್ದು ಜವಾಬ್ದಾರಿ ಅವನದು. ಸೊ ಅದನ್ನು ತಿಳಿಸ್ಬಿಟ್ಟು ಆ ಪ್ರಾಪರ್ಟಿಯನ್ನು ಬಿಡಿಸುವಂಥದ್ದು ಅಥವಾ ಅವನ ಹೆಸರಿಗೆ ಮಾಡುವಂಥ ಕೆಲಸಗಳನ್ನು ಅವನು ಮಾಡಬಹುದು. ಸರ್, ಬ್ಯಾಂಕ್ ಖಾತೆ ಮತ್ತು ವಿಮೆಯಲ್ಲಿ ನಾಮಿನಿಯ ಒಂದು ಹೆಸರಿದ್ದರೆ ಆ ವಿಲ್ನಲ್ಲಿ ಇರುವವರಿಗೆ ಅದು ಸಿಗ್ತದಾ ಅಂತೇಳಿ, ಇನ್ನು ಅದನ್ನು ಹೇಗೆ ಕಾರ್ಯಗತಗೊಳಿಸುವುದು ಮತ್ತು ಬದಲಾವಣೆ ಮಾಡುವುದು ಹೇಗೆ ಅಂತೇಳಿ? ಖಂಡಿತವಾಗಿ ಈಗ ನಾಮಿನಿ ಯಾರಿಗೆ ಬೇಕಾದರೂ ನಾವು ಮಾಡ್ಬೋದು. ಸೊ ನಾಮಿನಿ ಯಾರ ಹೆಸರಲ್ಲಿ ನಾವು ಮಾಡಿರ್ತೇವೆ ನೋಡಿ, ಅವರು ಆ ಒಂದು ಅಮೌಂಟ್ ಅಥವಾ ಹಣ, ಜಮೆಯಾದ ಹಣಕ್ಕೆ ಅವರು ವಾರಿಸುದಾರರಲ್ಲ. ನಾಮಿನಿ ಮಾಡುವುದು ಅವರಿಗೆ ಕೊಡಲಿಕ್ಕೆ ಅಂತ ಏನಲ್ಲ. ಆ ಹಣವನ್ನು ಅವರು ತೆಗೆದು ಅದರ ನಿಜವಾದ ವಾರಿಸುದಾರರು ಯಾರಿದ್ದಾರೆ ಅವರಿಗೆ ಅದನ್ನು ಹಸ್ತಾಂತರ ಮಾಡುವಂತಹ ಒಂದು ಅಂಶ ಇಲ್ಲಿ ಇರ್ತದೆ. ಯಾಕೆಂದರೆ ಈ ಕಾನೂನಿನಲ್ಲಿ ನಾವು ನೋಡಿದ್ದೇವೆ, ಪ್ರಮುಖವಾಗಿ ಹಲವಾರು ಉಚ್ಚ ನ್ಯಾಯಾಲಯಗಳ ತೀರ್ಪನ್ನು ನಾನು ಓದಿದ್ದೇನೆ ಅದರ ಬಗ್ಗೆ. ಅದರಲ್ಲಿ ಏನು ಹೇಳ್ತದೆ ಅಂದರೆ, ಆ ನಾಮಿನಿಯನ್ನು ಯಾರ ಹೆಸರಲ್ಲಿ ಇದೆ ಅಂದರೆ ಆ ಹಣಕ್ಕೆ ವಾರಿಸುದಾರರಲ್ಲ, ಮತ್ತು ಆ ಹಣವನ್ನು ಖರ್ಚು ಮಾಡುವುದು ಮತ್ತು ಅದನ್ನು ಪೋಲು ಮಾಡುವುದು ಅದೆಲ್ಲ ಅಧಿಕಾರ ಅವರಿಗೆ ಕೊಟ್ಟಿಲ್ಲ. ಅವರಿಗೆ ಆ ಹಣವನ್ನು ಡ್ರಾ ಮಾಡಿ ಅದನ್ನು ಯಾರು ನಿಜವಾದ ವಾರಿಸುದಾರರಿದ್ದಾರೆ, ಅವರ ತೀರಿ ಹೋದವರ ಲೀಗಲ್ ಹೇರ್ಸ್ ಯಾರಿದ್ದಾರೆ ಅವರಿಗೆ ಹಸ್ತಾಂತರ ಮಾಡುವಂತಹ ಒಂದು ಕರ್ತವ್ಯ, ಒಂದು ಸೇವೆ ಅಥವಾ ಒಂದು ಡ್ಯೂಟಿ ಅಂತ ಹೇಳ್ಬೋದು, ಅದು ಅವರಿಗೆ ಇರ್ತದೆ. ಸರ್, ಈಗ ಸ್ವಯಾರ್ಜಿತ ಆಸ್ತಿಯ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಏನು ವಿಲ್ ಮಾಡಿದ್ದಾರೆ, ಆದರೆ ಯಾವುದೋ ಒಂದು ವಿಚಾರದಿಂದ ಏನಾಗ್ತದೆ, ಆ ವಿಲ್ಲನ್ನು ಬದಲಾಯಿಸಲಿಕ್ಕೆ ಆಗ್ತದಾ? ಅಂದರೆ ಇನ್ನೊಬ್ಬರ ಹೆಸರಲ್ಲಿ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಪ್ರತಿ ಬಾರಿ ನೋಂದಾವಣೆ ಮಾಡಲಿಕ್ಕೆ ಅಗತ್ಯತೆ ಇದೆಯಾ ಅಂತೇಳಿ? ಒಂದು ಸ್ವಯಾರ್ಜಿತ ಆಸ್ತಿ ಮೇಲೆ ವಿಲ್ ಮಾಡಿದಾಗ ಆ ವಿಲ್ಲನ್ನು ಬದಲಾಯಿಸುವ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೆ ತಿದ್ದುಪಡಿ ಮಾಡಲಿಕ್ಕೆ, ಅಂದರೆ ಈಗ ಸೇಲ್ ಡೀಡ್ ಅಥವಾ ಬೇರೆ ಯಾವುದೇ ಡೀಡ್ಸಲ್ಲಿ ಅದನ್ನು ಕರೆಕ್ಷನ್ ಮಾಡ್ಬೋದು. ಅದಕ್ಕೆ ನಾವು ರೆಕ್ಟಿಫಿಕೇಷನ್ ಅಂತ ಹೇಳ್ತೇವೆ, ರೆಕ್ಟಿಫಿಕೇಷನ್ ಮಾಡಬೇಕಾಗ್ತದೆ. ಆದರೆ ವಿಲ್ಲಿನಲ್ಲಿ ರೆಕ್ಟಿಫಿಕೇಷನ್ ಅಂತ ಬರುವುದಿಲ್ಲ, ಅದಕ್ಕೆ ಕೋಡಿಸಿಲ್ ಅಂತ ಹೇಳ್ತೇವೆ. ಸೊ ಕೋಡಿಸಿಲ್ನಲ್ಲಿ ಒಂದು ವೇಳೆ ನಾವು ಈಗ ವಿಲ್ ಮಾಡುವಾಗ ವಿಲ್ಲಿನಲ್ಲಿ ಪ್ರಮುಖವಾಗಿ ಸರ್ವೆ ನಂಬರ್, ಎಕ್ಸ್ಟೆಂಟ್ ಮತ್ತು ಪ್ರಾಪರ್ಟಿದು ಪೋರ್ಷನ್ಸ್ ಅದೆಲ್ಲ ರಾಂಗ್ ಆಗಿದೆ ಅಂತ ತಿಳಿಯಿರಿ, ಅಥವಾ ವಿಲೇಜ್ ಬರೆಯುವಾಗ ಮಿಸ್ಟೇಕ್ ಆಗಿದೆ, ಮತ್ತು ಕೆಲವು ಡಾಕ್ಯುಮೆಂಟ್ ನಂಬರ್ಸನ್ನು ನಾವು ಮೆನ್ಷನ್ ಮಾಡ್ತೇವೆ. ಸೊ ಅದು ರಾಂಗ್ ಆಗಿದೆ, ಅದು ತಪ್ಪಾಗಿದೆ ಎಂದಾದರೆ ಈ ಕೋಡಿಸಿಲ್ನಲ್ಲಿ ಅದನ್ನು ಸರಿಪಡಿಸಿ ತಿದ್ದುಪಡಿ ಮಾಡಿ ಆ ಕೋಡಿಸಿಲ್ಲನ್ನು ಆ ಒಂದು ವಿಲ್ಲಿನ ಒಂದು ಭಾಗವಾಗಿ ಇಟ್ಟುಕೊಳ್ಬಹುದು. ಅದಕ್ಕೆ ವ್ಯಾಲ್ಯೂ ಉಂಟು, ಕಾನೂನಿನ ಪ್ರಕಾರ ಅದಕ್ಕೆ ಉತ್ತಮವಾದಂತಹ ಒಂದು ಮೌಲ್ಯ ಇರುತ್ತದೆ. ಹಾಗಾಗಿ ವಿಲ್ಲನ್ನು ಪದೇ ಪದೇ ಬದಲಾವಣೆ ಮಾಡಬೇಕಾಗಿಲ್ಲ, ಕೋಡಿಸಿಲ್ ಮಾಡಿದರೆ ಸಾಕು. ಅಂದರೆ ಕೋಡಿಸಿಲ್ ಅಂತ ಹೇಳಿದರೆ ಏನು ಒಂದು ಸರ್, ಎರಡನೇದಾಗಿ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಹೊಸ ವಿಲ್ ಬೇಕಾ ಅಥವಾ ಹಳೆಯದಕ್ಕೆ ಅದನ್ನು ಸೇರಿಸಬೇಕಾ ಅಂತೇಳಿ? ಕೋಡಿಸಿಲ್ ಅಂದರೆ ಅದು ಪ್ರಮುಖವಾಗಿ ಈ ಕಾಯ್ದೆಯ ಸೆಕ್ಷನ್ 2B ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಕೋಡಿಸಿಲ್ ಇದು ಜನರಲ್ ಕ್ಲಾಸ್ ಆ್ಯಕ್ಟಿನ ಪ್ರಕಾರ ಸೆಕ್ಷನ್ 3 ಸೊ ಕೋಡಿಸಿಲ್ ಇರಲೇಬೇಕು ವಿಲ್ಲಿನಲ್ಲಿ ಎಂಬುದನ್ನು ಅದರಲ್ಲಿ ನಮೂದನೆ ಮಾಡಿದ್ದಾರೆ. ಕೋಡಿಸಿಲ್ ಅಂದರೆ ಸಾಮಾನ್ಯವಾದ ಅರ್ಥದಲ್ಲಿ ಹೇಳುವುದಾದರೆ ಕೋಡಿಸಿಲ್ ಅಂದರೆ ಕೂಡಿಸುವುದು. ಅಂದರೆ ಒಂದು ವಿಲ್ ಮಾಡಿರ್ತೇವೆ, ಸೊ ಅದಕ್ಕೆ ಏನಾದರೂ ಅಂಶಗಳು ಬೇಕಾದರೆ, ಹೆಚ್ಚಿನ ನಮಗೆ ವಿಚಾರಗಳು ಬೇಕಾದರೆ, ಅಥವಾ ಬೆನಿಫಿಷರಿ ನಾವು ಏನು ಹೇಳ್ತೇವೆ ಆ ವಿಲ್ಲಿನಲ್ಲಿ ಬೆನಿಫಿಷರಿ ಅಂತ ನಾವು ಯಾರನ್ನು ಹೆಸರನ್ನು ಮೆನ್ಷನ್ ಮಾಡಿರ್ತೇವೆ ಅವರು ನಮಗೆ ಬೇಡ, ಇನ್ನೊಬ್ಬರನ್ನು ನಾವು ಆ್ಯಡ್ ಮಾಡಬೇಕು ಅಥವಾ ಮೂವರನ್ನು ಆ್ಯಡ್ ಮಾಡಬೇಕು, ಅವರನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಹಳೆಯ ವಿಲ್ನಲ್ಲಿ ನನಗೆ ಆಗಲಿಲ್ಲ, ನನಗೆ ಈಗ ಬೇರೆಯವರ ಮೇಲೂ ಒಂದು ಪ್ರೀತಿ ಇದೆ ಅಥವಾ ಅವರಿಗೆ ಕೊಡುವ
ಎಂದು ಮನಸ್ಸಾದಾಗ ಕೋಡಿಸಿಲ್ ಮಾಡಬಹುದು. ಕೋಡಿಸಿಲ್ ಅಂದರೆ ಮುಂಚಿನ ವಿಲ್ಲಿನಲ್ಲಿ ನಮಗೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಕೋಡಿಸಿಲ್ ಮೂಲಕ ಬರೆಯುವಂಥದ್ದು. ಮತ್ತು ಈ ಕೋಡಿಸಿಲ್ ಮಾಡುವಾಗ ನಾವು ಕೊನೆಯದಾಗಿ ಯಾವ ವಿಲ್ ಮಾಡಿದ್ದೇವೆ ನೋಡಿ, ಅದರ ಡಾಕ್ಯುಮೆಂಟ್ ನಂಬರ್, ಒಂದು ವೇಳೆ ನೋಂದಾವಣಿ ಆಗಿದ್ದರೆ ಡಾಕ್ಯುಮೆಂಟ್ ನಂಬರ್, ನೋಂದಾವಣಿ ಆಗದೇ ಇದ್ದಲ್ಲಿ ದಿನಾಂಕ ಮತ್ತು ಸಮಯ ಅದನ್ನು ಬರೆದು, ಮತ್ತು ಯಾರು ಅದರಲ್ಲಿ ಪ್ರಮುಖವಾಗಿ ಫಲಾನುಭವಿಯಾಗಿದ್ದರು ಅವರ ಹೆಸರನ್ನು ಬರೆದು, ಈಗ ಹೊಸದಾಗಿ ಯಾರನ್ನು ನಾವು ಸೇರಿಸಿಕೊಳ್ಳುತ್ತೇವೆ ಅವರ ಹೆಸರನ್ನು ಬರೆಯುವಂಥದ್ದು. ಮತ್ತು ಈಗ ಒಂದು ವೇಳೆ ಹೊಸ ಜಾಗ ಖರೀದಿ ಮಾಡಿರ್ತೇವೆ ಅಥವಾ ಇನ್ನೂ ಸ್ವಲ್ಪ ಅಮೌಂಟು ಜಾಸ್ತಿ ಇದೆ ನಮ್ಮ ಹತ್ರ, ಅಕೌಂಟಲ್ಲಿ ನಾವು ಜಮೆ ಮಾಡಿದ್ದೇವೆ, ಅಥವಾ ಹೊಸದಾಗಿ ಅಕೌಂಟನ್ನು ನಾವು ಓಪನ್ ಮಾಡಿದ್ದೇವೆ, ಅದು ಖಾತೆಯನ್ನು ತೆರೆದಿದ್ದೇವೆ, ಅಥವಾ ನಾವು ಬಂಗಾರ ಅಥವಾ ಚಿನ್ನವನ್ನು ನಾವು ಖರೀದಿ ಮಾಡಿದ್ದೇವೆ, ಅಂಥದ್ದೆಲ್ಲ ಇದ್ದರೆ ಆ ಕೋಡಿಸಿಲ್ನಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಬರೆಯಬಹುದು. ಅದಕ್ಕೆ ನಾವು ಕೋಡಿಸಿಲ್ ಅಂತ ಕರೆಯುತ್ತೇವೆ. ಸರ್, ಈಗ ಪ್ರೊಬೇಟ್ ಅಂತ ಹೇಳೋದು ಪದ ಬರ್ತದೆ. ಹಾಗಾದರೆ ಪ್ರೊಬೇಟ್ ಅಂತ ಹೇಳಿದ್ರೆ ಏನು? ಒಂದು, ವಿಲ್ ಮಾಡಿದ ನಂತರ ಕೋರ್ಟಿನಿಂದ ಅನುಮತಿ ಪಡೆಯುವುದು ಕಡ್ಡಾಯವ ಅಂತ ಹೇಳಿ. ಪ್ರೊಬೇಟ್ ಅಂದರೆ ಒಂದು ವಿಲ್ ಮಾಡಿದ ನಂತರ ಕೋರ್ಟಿನಿಂದ ಅಥವಾ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆಯುವುದನ್ನು ಪ್ರೊಬೇಟ್ ಅಂತ ನಾವು ಕರೆಯುತ್ತೇವೆ. ಇದು ಪ್ರಮುಖವಾಗಿ ಸೆಕ್ಷನ್ 264ರಲ್ಲಿ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಿನ 264ರ ಕಲಾಮಿನಲ್ಲಿ ಈ ಪ್ರೊಬೇಟ್ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಈ ಕೋರ್ಟಿನಿಂದ ಅನುಮತಿಯನ್ನು ಪಡೆಯುವುದು ಅಥವಾ ಕೋರ್ಟಿನಿಂದ ಅದನ್ನು ದೃಢೀಕರಿಸುವುದು, ವಿಲ್ಲನ್ನು ದೃಢೀಕರಿಸುವುದು. ಅಂದರೆ ಇದು ಪ್ರಮುಖವಾಗಿ ಹಿಂದೂಗಳಿಗೆ ಬರುವುದಿಲ್ಲ. ಹಿಂದಿನ ದಿನಗಳಲ್ಲಿ ಕ್ರೈಸ್ತರಿಗೆ, ಮುಸಲ್ಮಾನರಿಗೆ ಪ್ರೊಬೇಟನ್ನು ಮಾಡಬೇಕು, ಪ್ರೊಬೇಟ್ ಅಗತ್ಯ ವಿಲ್ಲಿಗೆ ಎಂಬುದಾಗಿತ್ತು. ಅಂದರೆ ಒಂದು ವಿಲ್ಲನ್ನು ತೆಗೆದುಕೊಂಡು ಹೋಗಿ ರೆವಿನ್ಯೂ ಡಾಕ್ಯುಮೆಂಟ್ಸನ್ನು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ ಹಿಂದೂಗಳನ್ನು ಬಿಟ್ಟು ಉಳಿದ ಜಾತಿಗಳಿಗೆ. ಅದೇ ರೀತಿ ಈಗ ಏನು ಮಾಡಿದ್ದಾರೆ, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. 2025ರಲ್ಲಿ ಹೊಸ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಕ್ರೈಸ್ತರಿಗೆ, ಮುಸಲ್ಮಾನರಿಗೂ ಸಹ ಪ್ರೊಬೇಟ್ನ ಅಗತ್ಯತೆ ಇಲ್ಲ. ಅದು ಯಾಕೆ ತಿದ್ದುಪಡಿ ಮಾಡಿದ್ದಾರೆ ಅಂದರೆ, ಒಂದು ತಾರತಮ್ಯವನ್ನು ತೆಗೆದುಹಾಕಲಿಕ್ಕೆ, ಮತ್ತು ಇನ್ನೊಂದು ಕೋರ್ಟಿನ ವ್ಯವಹಾರಗಳು ಸ್ವಲ್ಪ ಎಕ್ಸ್ಪೆನ್ಸಿವ್, ಓಕೆ, ಹಾಗಾಗಿ ಅದನ್ನು ತಡೆಯಲಿಕ್ಕೆ, ಮತ್ತು ಇನ್ನೊಂದು ಏನಂದರೆ ಸಮಯದ ಉಳಿತಾಯಕ್ಕೋಸ್ಕರ. ಅಂದರೆ ಕೋರ್ಟಿಗೆ ಹೋದರೆ ಒಂದು ಸಾಮಾನ್ಯವಾಗಿ ವಿಲ್ಲಿನ ಪ್ರೊಬೇಟ್ ಮಾಡಬೇಕಾದ್ರೆ ಒಂದು 3-4 ತಿಂಗಳುಗಳ ಕಾಲಾವಕಾಶ ಬೇಕಾಗ್ಬೋದು. ಹಾಗಾಗಿ ಮತ್ತೆ ಅದಕ್ಕೆ ತುಂಬ ಜನ ಸಾಕ್ಷಿದಾರರನ್ನು ಕರ್ಕೊಂಡು ಬರಬೇಕು, ಅವರ ಸಮಯ ಕೂಡ ವ್ಯರ್ಥ ಆಗ್ತದೆ. ಮತ್ತು ಈ ವಕೀಲರನ್ನು ಹಿಡಿಯುವಂಥದ್ದು, ವಕೀಲರಲ್ಲಿಗೆ ಹೋಗಿ ಅಲ್ಲಿ ಸಮಯವನ್ನು ಹಾಳು ಮಾಡುವಂಥದ್ದು, ಅದೆಲ್ಲ ತುಂಬ ಕೆಲಸಗಳಿರ್ತದೆ. ಹಾಗಾಗಿ ಸಮಯದ ಉಳಿತಾಯಕ್ಕೆ ಹೀಗೆ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಪ್ರೊಬೇಟ್ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು. ಪ್ರೊಬೇಟ್ ಅಂದರೆ ಕೋರ್ಟಿನಿಂದ ಒಂದು ವಿಲ್ಲನ್ನು ದೃಢೀಕರಿಸುವುದು. ಅದಕ್ಕೆ ಪ್ರಮುಖವಾಗಿ ವಿಲ್ ಮಾಡಿದವರು ಒಂದು ಎಕ್ಸಿಕ್ಯೂಟರ್ ಅಂತ ನೇಮಕ ಮಾಡಿರ್ತಾರೆ. ಅವರು ಹೋಗಿ ಕೋರ್ಟಿನಲ್ಲಿ ಯಾರು ವಿಲ್ ಮಾಡಿದವರ ಕಾನೂನಾತ್ಮಕ ವಾರಿಸುದಾರರಿದ್ದಾರೆ ಅವರನ್ನು ಪಾರ್ಟಿ ಮಾಡಿ ನಂತರ ಆ ಒಂದು ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ, ನಂತರ ಕೋರ್ಟ್ ಅವರನ್ನೆಲ್ಲ ಕರೆದು ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ, ಈ ವಿಲ್ಲಿಗೆ, ಈ ವಿಲ್ ಕರೆಕ್ಟಾಗಿದೆಯಾ, ಸರಿಯಾಗಿದೆಯಾ ಎಂಬುದನ್ನು ಪರಿಶೀಲಿಸಿ ನಂತರ ಅದನ್ನು ದೃಢೀಕರಿಸುವುದು. ಇದಕ್ಕೆ ನಾವು ಪ್ರೊಬೇಟ್ ಅಂತ ಕರೆಯುತ್ತೇವೆ. ಸರ್, ಈಗ ನನ್ನ ವಿಲ್ ಕೋರ್ಟಿನಲ್ಲಿ ಯಾರೂ ಕೂಡ ಅದಕ್ಕೆ ಒಬ್ಜೆಕ್ಷನ್ ಹಾಕದ ಹಾಗೆ ಅಥವಾ ಏನು ಯಾರೂ ಕೂಡ ಪ್ರಶ್ನಿಸದ ಹಾಗೆ ಮಾಡಬೇಕಾದ್ರೆ ಏನು ಅಂದರೆ ಆ ಥರ ಮಾಡದ ಹಾಗೆ ನಾನು ತಡಲಿಕ್ಕೆ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸ್ಬೋದು ಅಂತೇಳಿ? ಪ್ರಮುಖವಾಗಿ ನಾವು ಸರಿಯಾಗಿರಬೇಕು. ಯಾರು ವಿಲ್ ಮಾಡ್ತಾರೆ ನೋಡಿ ಅವರು, ಅದಕ್ಕೆ ಮಾನಸಿಕವಾಗಿ ಸದೃಢರಾಗಬೇಕು, ಸರಿಯಾಗಿರಬೇಕು ಎಂಬ ಒಂದು ಅಂಶವನ್ನು ಇಟ್ಟಿದ್ದಾರೆ. ವಿಲ್ ಮಾಡುವಾಗ ನನಗೆ ನನ್ನ ಆಸ್ತಿ ಯಾವುದು, ಅದು ಎಲ್ಲಿದೆ, ಮತ್ತು ಯಾವ ಸರ್ವೆ ನಂಬರ್ನಲ್ಲಿದೆ, ಎಷ್ಟು ಎಕ್ಸ್ಟೆಂಟ್ ಆಸ್ತಿ ಇದೆ, ಮತ್ತು ನನ್ನ ಹತ್ರ ಎಷ್ಟು ಹಣ ಇದೆ, ಯಾವುದೆಲ್ಲ ಬ್ಯಾಂಕಿನಲ್ಲಿ ಖಾತೆ ಇದೆ ಎಂಬುದೆಲ್ಲ ಅಂಶಗಳು ವಿಲ್ ಮಾಡುವವನ ಗಮನದಲ್ಲಿರಬೇಕು. ಈಗ ವಿಲ್ ಮಾಡುವವರು ವಕೀಲರ ಬಳಿಗೆ ಹೋಗ್ತಾರೆ, ಅವರಿಗೆ ಗೊತ್ತಿರುವುದಿಲ್ಲ ಕೆಲವರಿಗೆ ನಮ್ಮಲ್ಲಿ ಏನಿದೆ ಅಂತ. ಸೊ ಅವರು ಅದನ್ನು ತಯಾರು ಮಾಡಿ ಹೋದರೆ ಉತ್ತಮ. ಒಂದು ಪಟ್ಟಿ ಮಾಡುವುದು, ಪಟ್ಟಿ ಮಾಡಿ ಆ ವಕೀಲರಿಗೆ ತೋರಿಸಿ, ನನ್ನಲ್ಲಿ ಇಷ್ಟಿಷ್ಟು ಸ್ಥಿರ ಮತ್ತು ಚರ ಆಸ್ತಿಗಳಿವೆ, ಇದಕ್ಕೆ ವಿಲ್ ಮಾಡಿ ಎಂದು ಕೇಳಿದಾಗ ಸರಿಯಾದ ರೀತಿಯಲ್ಲಿ ವಿಲ್ಲನ್ನು ಮಾಡ್ಬೋದು. ಒಂದು ವೇಳೆ ತಪ್ಪಿದ್ದಲ್ಲಿ ಏನಾಗ್ತದೆ, ಈಗ ಕೆಲವರು ಅವರ ಕಾನೂನಾತ್ಮಕ ವಾರಿಸುದಾರರು ಇರ್ತಾರೆ, ಅವರಿಗೆ ವಿಲ್ಲನ್ನು ಬರೆದಿರುವುದಿಲ್ಲ, ಯಾರಿಗೋ ಹೊರಗಿನವರಿಗೆ ವಿಲ್ಲನ್ನು ಬರೆದಿರ್ತಾರೆ. ಅಂಥ ಸಮಯದಲ್ಲಿ ಈ ಕೋರ್ಟಿನಲ್ಲಿ ಹೋಗಿ ಆ ವಿಲ್ ಸರಿ ಇಲ್ಲ, ತಪ್ಪಾಗಿದೆ ಎಂದು ಚಾಲೆಂಜ್ ಮಾಡುವವರು ಇರ್ತಾರೆ. ಹಾಗಾಗಿ ನಾವು
ವಿಲ್ಲನ್ನು ಸರಿಯಾಗಿದ್ದ ರೀತಿಯಲ್ಲಿ ಬರೆದಲ್ಲಿ ಚಾಲೆಂಜ್ ಮಾಡುವಂತಹ ಒಂದು ಪರಿಸ್ಥಿತಿ ಬರುವುದಿಲ್ಲ. ಮತ್ತು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸುಲಭವಾಗಿ ಆ ಆಸ್ತಿ ದಕ್ಕುತ್ತದೆ. ಹಾಗಾಗಿ ನಾವು ಸರಿಯಾಗಿರಬೇಕು ಮತ್ತು ವಿಲ್ಲನ್ನು ಮಾಡುವಾಗ ನಮ್ಮ ಗಮನವನ್ನು ಅಲ್ಲಿಟ್ಟು ನಾವು ಪರಿಶೀಲಿಸಿ ಮಾಡಿದರೆ ಉತ್ತಮ. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ವಿಲ್ ನೋಂದಣಿ, ವಿಲ್ ರಿಜಿಸ್ಟ್ರೇಷನ್. ಸಂಪನ್ಮೂಲ ವ್ಯಕ್ತಿ ಮೆಲ್ವಿಲ್ ಡಿಸೋಜಾ ಬಜ್ಪೆ ಕರಂಬಾರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.